ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಹಣೆಮಣಿದು ಈ ಒಂದು ಸಾಯಂಕಾಲದ ಪ್ರಾರ್ಥನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣಾರ್ಥಿಗಳು. ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಒಬ್ಬ ನಿವೃತ್ತ ನ್ಯಾಯಾಧೀಶರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಪರಮ ಭಕ್ತರಾಗಿದ್ದರು. ಅವರು ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಎಲ್ಲೇ ಇದ್ರು ಸಹಿತ ಪೂಜ್ಯರನ್ನ ಮತ್ತು ಅವರನ್ನು ಅವರು ಕರೆಸ್ತಾ ಇದ್ರು. ಆ ನ್ಯಾಯಾಧೀಶರು ರಚಿಸಿ ಹಾಡಿರ್ತಕ್ಕಂಥ ಒಂದು ಪದ್ಯವನ್ನು ನಾನು ರೆಕಾರ್ಡ್ ಮಾಡಿಕೊಂಡು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಓ ಬಸವಣ್ಣ ನೀ ಬಾರೋ, ಮರು ಜನ್ಮವ ಧರೆಯಲಿ ತೋರೋ, ಮರು ಜನ್ಮವ ಧರೆಯಲಿ ತೋರೋ. ಓ ಬಸವಣ್ಣ ನೀ ಬಾರೋ, ಮರು ಜನ್ಮವ ಧರೆಯಲಿ ತೋರೋ, ಮರು ಜನ್ಮವ ಧರೆಯಲಿ ತೋರೋ. ದಯವೇ ಧರ್ಮದ ಮೂಲವಿದೆಂದು ಹೇಳಿದೆ ನೀನು ಅಂದು, ಶತಮಾನಗಳು ಗತಿಸಿಹವೆಂದು ಮಾನವ ತಿಳಿಯನು ಅದು ಏನೆಂದು. ಶತಮಾನಗಳು ಗತಿಸಿಹವೆಂದು ಮಾನವ ತಿಳಿಯನು ಅದು ಏನೆಂದು. ತಿಳಿಸಲು ಬಾರೋ ನೀನಿಂದು. ಓ ದೇವ ಬಾರೋ ಕರುಣೆಯ ತೋರ, ಬಸವಣ್ಣ ನೀ ಬಾರೋ. ಓ ಬಸವಣ್ಣ ನೀ ಬಾರೋ, ಮರು ಜನ್ಮವ ಧರೆಯಲಿ ತೋರೋ, ಮರು ಜನ್ಮವ ಧರೆಯಲಿ ತೋರೋ. ದಯೆಯೂ ಇಲ್ಲ ಧರ್ಮವೂ ಇಲ್ಲ, ಅಳಿದಿದೆ ಎಲ್ಲ ಇಂದು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರವು ಎಲ್ಲೆಡೆ ಇಂದು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರವು ಎಲ್ಲೆಡೆ ಇಂದು. ಅಳಿಸಲು ಬಾರೋ ನೀನಿಂದು. ಓ ದೇವ ಬಾರೋ ಕರುಣೆಯ ತೋರೋ. ಓ ಬಸವಣ್ಣ ಈ ಬಾರೋ, ಮರು ಜನ್ಮವ ಧರೆಯಲಿ ತೋರೋ, ಮರು ಜನ್ಮವ ಧರೆಯಲಿ ತೋರೋ. ಎಲ್ಲೆಡೆ ಸ್ವಾರ್ಥ ಭ್ರಷ್ಟಾಚಾರ ತುಂಬಿದೆ ಜಗದಲ್ಲಿ ಇಂದು. ತ್ಯಾಗ ಪ್ರೀತಿ ಸದ್ಭಾವನೆಯ ಮಾತನು ಆಡುವರೆಲ್ಲರೂ ಇಂದು. ತ್ಯಾಗ ಪ್ರೀತಿ ಸದ್ಭಾವನೆಯ ಮಾತನು ಆಡುವರೆಲ್ಲರೂ ಇಂದು. ನುಡಿದಂತೆ ನೀ ನಡೆಯಂದು, ನುಡಿದಂತೆ ನೀ ನಡೆಯಂದು. ಹೇಳಲು ಬಾರೋ ನೀನಿಂದು.
ಬಸವಣ್ಣ ನೀ ಬಾರೋ, ಓ ಬಸವಣ್ಣ ನೀ ಬಾರೋ, ಮರು ಜನ್ಮವ ಧರೆಯಲಿ ತೋರೋ, ಮರು ಜನ್ಮವ ಧರೆಯಲಿ ತೋರೋ. ಧರ್ಮ ನ್ಯಾಯ ನಶಿಸಿದೆ ಇಂದು, ನೆಮ್ಮದಿ ನೀಡುವರಾರಿಂದು. ಸಂಸ್ಕೃತಿ ಮರೆತು ಮೆರೆದಿಹ ಮಾನವ, ಅಟ್ಟಹಾಸವ ತೊರೆಯುವುದೆಂದು. ಸಂಸ್ಕೃತಿ ಮರೆತು ಮೆರೆದಿಹ ಮಾನವ, ಅಟ್ಟಹಾಸವ ತೊರೆಯುವುದೆಂದು. ತಡೆಯಲು ಬಾರೋ ನೀನಿಂದು, ಈ ನೋವಿನ ಕೂಗು ಕೇಳದೆ ನಿನಗೆ, ಹೇಗೆ ಕರೆಯಲಿ ನಾನಿಂದು. ಓ ಬಸವಣ್ಣ ನೀ ಬಾರೋ, ಮರು ಜನ್ಮವ ಧರೆಯಲಿ ತೋರೋ, ಮರು ಜನ್ಮವ ಧರೆಯಲಿ ತೋರೋ. ಓ ಬಸವಣ್ಣ ನೀ ಬಾರೋ, ನೀ ಬಾರೋ, ನೀ ಬಾರೋ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲ, ನನ್ನ ಧ್ವನಿ ಅಷ್ಟು ಸರಿಯಾದ ಅದು. ಗುರುವಿನ ಶ್ರೀಚರಣಗಳಲ್ಲಿ ವಂದಿಸುತ್ತಾ, ಇಲ್ಲಿ ಸತ್ಸಂಗದಲ್ಲಿ ಸೇರಿದಂಥ ಎಲ್ಲ ಬಂಧು ಭಗಿನಿಯರಿಗೆ ನನ್ನ ಪ್ರಣಾಮಗಳು. ನಾನೊಬ್ಬ ಕಲಾವಿದ. ಆಮೇಲೆ ಇಂಥ ಚಿತ್ರಗಳನ್ನು ರಚಿಸಿ ಮನುಷ್ಯನ ಭಾವನೆಗಳನ್ನು ರಂಗದ ರೂಪದಲ್ಲಿ, ಚಿತ್ರದ ರೂಪದಲ್ಲಿ ಈಗ ನಿಮಗೆ ತೋರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರತಿಯೊಬ್ಬ ಮಾನವನಿಗೂ ಒಂದು ಸ್ವಭಾವವಿದೆ, ಪ್ರತಿಯೊಬ್ಬ ಮಾನವನಿಗೂ ಒಂದು ಮನಸ್ಸಿದೆ, ಪ್ರತಿಯೊಬ್ಬ ಮಾನವನಿಗೂ ಒಂದು ಆತ್ಮ ಇದೆ. ಆದರೆ ಆತ್ಮ ಒಂದೇ ಇದ್ದರೂ ಕೂಡ ಭಾವನೆಗಳು ಬೇರೆ ಬೇರೆಯಾಗಿವೆ, ಮುಖಚರ್ಯೆಗಳು ಬೇರೆ ಬೇರೆಯಾಗಿವೆ. ಅವರ ಅನಿಸಿಕೆಗಳು, ಅವರ ಮನಸ್ಸು ಅದ್ಭುತ ವಿಷಯಗಳನ್ನು ಹೊರಗೆ ಹಾಕ್ತದ. ಅಂಥ ಚಿತ್ರಗಳನ್ನು ನಾನು ಇಲ್ಲಿ ಚಿತ್ರಿಸಿದ್ದೇನೆ. ಇದು ಮಹಾರಾಷ್ಟ್ರದ ಮುತ್ತೈದಿ. ಇದರಲ್ಲಿ ಗೌರವರ್ಣದ ಹೆಣ್ಣು ಮಗಳು ಭಾರತೀಯ ಸಂಪ್ರದಾಯದಂತೆ ನತ್ತು ಬುಗಡಿಗಳನ್ನಿಟ್ಟು ರೇಷ್ಮೆ ಸೀರೆಯನ್ನುಟ್ಟು ನಮ್ಮ ಸಂಪ್ರದಾಯವನ್ನ, ಅದರಲ್ಲಿಯೂ ಮಹಾರಾಷ್ಟ್ರದ ಸಂಪ್ರದಾಯವನ್ನ ಅತ್ಯಂತ ಸುಂದರವಾಗಿ ಪ್ರತಿನಿಧಿಸುತ್ತಿದ್ದಾಳೆ. ಇದು ಮಹಾರಾಷ್ಟ್ರದ ಮದುಮಗಳು. ಇದು ಅದ್ಭುತ ಅಂದರೆ ತನ್ನ ಭಾವನೆಯನ್ನ ಹೇಳ್ತಾ ಇದ್ದಾಳೆ ಹೆಣ್ಮಗಳು. ಕಣ್ಣುಗಳ ಮೂಲಕ ಗಾಬರಿಯಾಗಿ ಅಥವಾ ಏನೋ ಒಂದು ಆವೇಶಕ್ಕೊಳಗಾಗಿ ತನ್ನ ಭಾವನೆಗಳನ್ನ ಅತ್ಯಂತ ಸ್ಪಷ್ಟವಾಗಿ ಬಿಡಿಸಿದ್ದಾಳೆ. ಕಾಣಿಸ್ತದೆ ನಿಮಗೆಲ್ಲರಿಗೂ? ಆಮೇಲೆ ಇದು ಕೇರಳದ ಒಬ್ಬ ನರ್ತಕಿ. ಅವರ ಹೇರ್ ಸ್ಟೈಲ್ ನೋಡ್ರಿ. ಕೇರಳ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಆಲ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ಎಲ್ಲಕ್ಕಿಂತ ಒಂದು ವಿಶಿಷ್ಟವಾದ ಅದು ಒಂದು ರಾಜ್ಯವಾಗಿದೆ. ಅಲ್ಲಿ ಜನನೇ ಬೇರೆ, ಅಲ್ಲಿ ಭಾಷೆನೇ ಬೇರೆ, ಅಲ್ಲಿಯ ಸಂಪ್ರದಾಯ ಮತ್ತು ಸಂಸ್ಕೃತಿನೇ ಬೇರೆ. ಇದು ಕೇರಳದ ಹೆಣ್ಣು ಮಗಳು. ಆಮೇಲೆ ಇನ್ನೊಬ್ಬ ಹೆಣ್ಣು ಮಗಳು ತನ್ನ ಅತ್ಯಂತ ಆನಂದವನ್ನ ನೋಡಿ, ಅನಿಸ್ತದೆ ನಿಮಗಾದ್ರೂ ಅನಿಸ್ತೈತಿ, ಅಂತಂತ ಆನಂದವನ್ನ ತನ್ನ ನಗೆಯ ಮೂಲಕ ಹೊರಗೆ ಹಾಕಿದ್ದಾಳೆ. ಈ ಭಾವ ನಿಮ್ಮೆಲ್ಲರಲ್ಲಿಯೂ ಬೇಕು. ಯಾವಾಗ ನೀವು ಬಸವ ಮಹಾಮನೆಗೆ ಬಂದಿದ್ದೀರೋ ಇಂಥ ಭಾವನ್ನೇ ಹೊತ್ತುಕೊಂಡು ಹೋಗಿರಂತ ನನ್ನ ಆಸೆ. ಆಮೇಲೆ ಇವರು ಮ್ಯಾಥಮೆಟಿಕ್ಸ್ ಟೀಚರ್ ಹೆಣ್ಮಗಳು ಮೇಡಮ್ ರೀ. ಒಟ್ಟ ನಗಂಗಿಲ್ಲ ಜೀವನದಾಗ, ನಗಂಗಿಲ್ರಿ. ಯಾರ ಜೋಡಿ ಫ್ರೆಂಡ್ಲಿ ಅಂದ್ರೆ ಸೋಷಲ್ ಆಗಿ ಇರೋದಿಲ್ಲ. ಆಯ್ತು ತಮ್ಮ ಗಣಿತ ಲೋಕ ಆಯ್ತು, ಅದೇ ಗುಂಗಿನಲ್ಲಿರ್ತಾರೆ. ಗಣಿತ ಶಿಕ್ಷಕಿ ಆಯ್ತಿಲ್ರಿ. ಆಮೇಲೆ ಇವರು ರಾಜಸ್ಥಾನದ ಮಹಿಳೆ ನೀವು ಕಂಡುಕೊಡ್ತೀರಿ. ಗುಜರಾತದಲ್ಲಿ, ಮಹಾರಾಷ್ಟ್ರದಲ್ಲಿ ಸೆರಗವನ್ನ ಬಲಗಡೆ ಹಾಕ್ತಾರ್ರಿ. ಆಮೇಲೆ ಇವ್ರು ನಮ್ಮ ಸ್ವಾದರ ಹತ್ತಿರಿ ಬದ್ನೇಕಾಯಿ ಮಾರಾಕಿ ಗಂಗವ್ವ ಗುರುತಾಗ್ತದಲ್ಲ. ಇವರು ಬೇಕಲ್ರಿ, ಮತ್ ಜೀವನದ ಅವಿಭಾಜ್ಯ ಅಂಗಗಳು ಇವ್ರು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಇವ್ರ ಇದ್ದಲೇ ನಾವು ಜೀವನ ಕಾಣ್ತೇವ, ಆಹಾರ ಕಾಣ್ತೇವ್ರಿ. ತಿಳಿತಲ್ರಿ. ಆಮೇಲೆ ಇದು ಯಕ್ಷಗಾನದ ಒಂದು ರೂಪ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೇರಳದಲ್ಲಿ ಎಲ್ಲ ಕೈಯಿಂದ ಬಿಡಿಸಿದ್ದು. ಕರೋನಾ ಟೈಮ್ದಲ್ಲಿ ಮನೆಯಲ್ಲೇ ಇದ್ದೆ.
ಇದ್ದಾಗ ಟೈಮ್ ಪಾಸ್ ಆಗ್ಬೇಕಲ್ರಿ. ಈ ಆನಂದನೇ ಬೇರೆ. ಈಗ ತಂಗಿ ಹಾಡ ಹಾಡಿದ್ರು, ಅತ್ಯಂತ ಶಾಸ್ತ್ರೋಕ್ತವಾಗಿ ಹಾಡ ಹಾಡಿದ್ರಿ, ಆ ಆನಂದನೇ ಬೇರೆ. ಆಮೇಲೆ ಇವೆಲ್ಲ ಸ್ತ್ರೀಯರ ಗುಂಪಿನ ಅದು. ಇನ್ನು ಮೇಲೆ ಪುರುಷರ ಗುಂಪಿಗೆ ಬರ್ತೇನೆ ನಾನು. ಯಾಕಂದ್ರ ಉಲ್ಲಾಸ ನೋಡ್ರಿ ಎಷ್ಟು ಈಗಿನ ಆಧುನಿಕ ವ್ಯಕ್ತಿ ಹೆಂಗ್ ನಗ್ತಾ ಇದ್ದಾನೆ. ಅವನ ಡ್ರೆಸ್ ನೋಡ್ರಿ, ಅವನ ಹೇರ್ ಸ್ಟೈಲ್ ನೋಡ್ರಿ, ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಲ್ಲ ನಿಮಗ. ಆಮೇಲೆ ಇಂದಿನ ಆಧುನಿಕ ಯುವಕ. ಆಮೇಲೆ ಈತ ಒಬ್ಬ ಅನ್ವಾಂಟೆಡ್ ಎಲಿಮೆಂಟ್ ಇನ್ ದ ಸೊಸೈಟಿ, ಅಂದ್ರೆ ಒಂದು ಸಮಾಜಕ್ಕೆ ಬೇಡಾದ ಒಬ್ಬ ವ್ಯಕ್ತಿ. ಆತ ನಡೆ ನುಡಿ ಎಲ್ಲ ಮುಖಭಾವದಿಂದಲೇ ಗುರುತು ಆಗ್ತಾ ಇತ್ತಾನ ನೋಡ್ರಿ. ತಿಳಿತಲ್ರಿ? ಒಂದ್ ಅರ್ಥನಾಗ ಡೈರೆಕ್ಟ್ ಆಗಿ ಹೇಳುದಾದ್ರ ಒಬ್ಬ ಗುಂಡ. ಇಂಥವ್ರ ಸಮಾಜದಾಗ ಅದಾರಿ. ಈಗ ಅವರೇ ಭಾಳ ಆಗಿದಾರ. ಈಗ ಎಲೆಕ್ಷನ್ ಟೈಮ್ ನೀವು ಕಾಣ್ಕೊಂತಿದ್ದೀರಿ. ಆಮೇಲೆ ಒಬ್ಬ ವ್ಯಕ್ತಿ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಆಶ್ಚರ್ಯವನ್ನ ಅನಿಸ್ತದಲ್ರಿ? ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಆಮೇಲೆ ಇವನೊಬ್ಬ ಕ್ರೋಧ ಅಂದ್ರೆ ಹಲ್ಲು ಕಟ್ಟೋದ್ ಕೇಸಿಂದ ಕಣ್ಣು ಕಿಸೋದು ಹೆಂಗ್ ನೋಡ್ತಾ ಇದ್ದಾನ ನೋಡ್ರಿ. ಅಪ್ಪ ಅವ್ರು ಹೇಳ್ತಿರ್ತಾರ, ಕ್ರೋಧ ಮನಸ್ಸಿನಲ್ಲಿ ಬೇಡೇ ಬೇಡ. ಕ್ರೋಧ ನಮ್ಮನ್ನೇ ಸುಡ್ತೈತಿ, ನಮ್ಮ ರಕ್ತ ಹಾಳಾಗ್ತೈತಿ, ನಮ್ಮ ರಕ್ತ ಗರಂ ಆಗ್ತೈತಿ, ನಮ್ಮ BP-ನೂ ಏರ್ತೈತಿ ರೀ. ಈತನೂ ಒಬ್ಬ ಗುಂಡಾನೆ ಅನ್ರಲ್ಲ ಒಂದ್ ಮಾರ್ತ್ಯಾಗ. ಇವೆಲ್ಲ ಫೀಚರ್ಸ್ ಅಂದ್ರೆ ಮುಖಚರ್ಯಗಳು, ವಿವಿಧ ಭಾವನೆಗಳನ್ನ ವ್ಯಕ್ತಪಡಿಸಲು ಇರುವಂತ ಒಂದು ಮಾಧ್ಯಮ ಇದು. ನಾನ್ರಿ ನಾನಂದ್ರೆ ನಾನು ಒಬ್ಬ ರಿಟೈರ್ಡ್ ಪರ್ಸನ್, ಮೋಸ್ಟ್ ಸೀನಿಯರ್ ಪರ್ಸನ್ ಅಂತ ಹೇಳಿ. ಎಲ್ಲಾರು ಹೀಗೆ ಇರ್ತಾರೆ. ಕೂದಲು ಕಮ್ಮಿ ಆಗಿರ್ತಾವು, ಹಲ್ಲು ಬಿದ್ದಿರ್ತಾವು, ಮುಖದ ಮ್ಯಾಗ ಇದು ರಿಂಕಲ್ಸ್ ಬಂದಿರ್ತಾವ್ರಿ. ಅನಿಸ್ತದಲ್ಲ? ರಿಟೈರ್ಡ್ ಪರ್ಸನ್ ಅಂದ್ರೆ ಯು ವಿಲ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್. ಅಂದ್ರೆ ನನಗೆ ಏನ್ ಹೇಳ್ಬೇಕಾಗಿದೆ, ಈ ವ್ಯಕ್ತಿಗೂ ನಿಮ್ಗ ವ್ಯತ್ಯಾಸ ಅನಿಸ್ತೈತಲ್ರಿ? ಇವೆಲ್ಲ ನಮ್ಮ ಜೀವನದ ಒಂದು ಅವಸ್ಥೆಗಳನ್ನೇ. ಇವನ್ನ ನಾವು ಕಂಡ್ಕೋಬೇಕು, ಅನುಭವಿಸ್ಬೇಕು, ಸಂತೋಷ ಬಿಡ್ಬೇಕು. ಆಮೇಲೆ ಇವ್ರು ಗೌಡ್ರು ಹೆಂಗಾರ ನೋಡ್ರಿ, ರುಮಾಲ್ ಸುತ್ತೀರಿ ಏನ್ರಿ, ಅಗದಿ ಘನಗಂಭೀರ. ಇಂಥ ಚಿತ್ರಗಳನ್ನ ಸಾವಿರಾರು ಪ್ರಮಾಣದಲ್ಲಿ ಬಿಡಿಸಿದ್ದೇನೆ. 80 ವರ್ಷಗಳ ಜೀವನದಲ್ಲಿ ಹಿಮಾಲಯಕ್ಕೆ ಹೋಗಿ ಹಿಮಾಲಯನ್ ಸೀರೀಸ್ ಅಂದ್ರೆ ಹಿಮಾಲಯ ದರ್ಶನ ಚಿತ್ರಗಳನ್ನ ಬಿಡಿಸಿದ್ದೇನೆ. ಅವನ್ನ ಅಪ್ಪ ಅವರೇ ಓಪನಿಂಗ್ ಮಾಡಿದ್ರು ರಬಕವಿಯಲ್ಲಿ. ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಶ್ರೀ ವಿಶ್ವರೂಪಿ ಗಣೇಶ ಈ ಭಾರತದಲ್ಲಿ ಎಷ್ಟು ಗಣಪತಿ ದೇವಸ್ಥಾನಗಳಿವೆಯೋ, ಎಷ್ಟು ಶಿವಪಾರ್ವತಿಯರ ದೇವಸ್ಥಾನಗಳು ಎಲ್ಲಾ ಕಡೆ ಅದು ಕಂಚಿ ಕಾಮಾಕ್ಷಿ ಆಗಿರ್ಬಹುದು, ಮಧುರೆ ಮೀನಾಕ್ಷಿ ಆಗಿರ್ಬಹುದು, ಹಂಪಿ ವಿರೂಪಾಕ್ಷಿ ಆಗಿರ್ಬಹುದು, ಎಲ್ಲಾ ದೇವಸ್ಥಾನಗಳನ್ನ ಭೇಟಿ ಕೊಟ್ಟು ಕನ್ಯಾಕುಮಾರಿ ಕಾಶಿವರೆಗೆ ಸಂಚರಿಸಿ ಸುಮಾರು 150 ಗಣಪತಿ ಚಿತ್ರಗಳನ್ನು ರಚಿಸಿದ್ದೇನೆ. ಈಗ ಜೀವನ ಪರ್ಯಂತ ಇದನ್ನೇ ಮಾಡ್ತಾ ಇದ್ದೇನೆ. ಇದೆಲ್ಲ ನಿಮ್ಮೆಲ್ಲರ ಕರುಣೆ, ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಆಯ್ತು, ಟೈಮ್ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು. ಇವತ್ತು ಇಬ್ಬರು ಹಿರಿಯ ಜೀವಗಳ ಪ್ರತಿಭೆಯನ್ನ ಕೇಳಿದ್ದೀರ. ಒಬ್ರು ನಮ್ಮ ಬಸವರಾಜಪ್ಪ ಕಮಡಳ್ಳಿಯವರು ಈಗ ಎಲ್ರಿಗೂ ನಿಮಗೆಲ್ಲ ಪರಿಚಯ. ಪ್ರತಿ ತಿಂಗಳು ನಮ್ಮ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಂದು ಪಾತ್ರ ನಿರೂಪಣೆ ಆಗ್ಬೋದು, ಸ್ವಾಗತ ಆಗ್ಬೋದು, ಯಾವಾಗಲಾದ್ರೂ ಒಮ್ಮೆ ಉಪನ್ಯಾಸ. ಹೀಗಾಗಿ ಅವರು ಸ್ವತಃ ಒಬ್ಬ ಉಪನ್ಯಾಸಕರಾಗಿ ಇರ್ಬೇಕಾದಂಥವ್ರು. ಆವತ್ತಿನ ಕಾಲಕ್ಕೇನೆ ಪೊಲಿಟಿಕಲ್ ಸೈನ್ಸ್ MA ಮಾಡಿಕೊಂಡು ಕೆಲವು ದಿವಸ ಹಾನರರಿಯಾಗಿ ಅಂದ್ರೆ ಏನು ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಿ ಮತ್ತೆ ರೈತನಾಗೆ ಉಳಿಬೇಕು ಅಂತ ಹೇಳಿ ಅಪೇಕ್ಷೆಯಿಂದ ಕೆಲ್ಸಕ್ಕೆ ಹೋಗಿ ಪ್ರಯತ್ನ ಮಾಡಲಿ. ಅವತ್ತು ಕೆಲಸ ಮಾಡಬೇಕು, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕಂದಿದ್ರೆ ಸಿಗ್ತಿದ್ವು. ಅವತ್ತಿನ ಕಾಲದಲ್ಲಿ MA ಆಗಿದೆ ಅಂತಂದ್ರೆ ಸಿಗ್ತಿದ್ವು. ಅದನ್ನೆಲ್ಲ ಬಿಟ್ಟು ಅವರು ಈ ಏನು ರೈತ ವೃತ್ತಿ ಮತ್ತು ಭಕ್ತ ವೃತ್ತಿ, ಅವರೀಗ ಒಬ್ಬ ನಿರಂತರವಾಗಿ ಉಪನ್ಯಾಸ ಮಾಡ್ತಕ್ಕಂತಹ ಶರಣಜೀವಿನೇ ಆಗಿದ್ದಾರೆ. ಇನ್ನು ನಮ್ಮ ಕವಿಶೆಟ್ಟಿ ಸರ್ ನಿನ್ನೆ ನಿಮ್ಗೆಲ್ಲ ಪರಿಚಯ ಆಗಿದೆ. ಮಹಾದೇವ್ ಕವಿಶೆಟ್ಟಿ ಅವರು 80 ವರ್ಷ ಇವಾಗ. ನೋಡಿ ಅವರ ಉತ್ಸಾಹ, ಅವರ ಏನು
ಆ ಪ್ರೀತಿ, ಆ ಸಕಾರಾತ್ಮಕ ಭಾವ, ಆ ಕಲೆ ಯಾವುದೂ ಇನ್ನೂ ಕಡಿಮೆ ಆಗಿಲ್ಲ. ಅವ್ರು ಪ್ರಾಯಶಃ ಅವರು ಇನ್ನೂ 20 ವರ್ಷ ಬದುಕಿದ್ರು ಕೂಡ ಅದು ಕಡಿಮೆ ಆಗಲ್ಲ. ಅಷ್ಟ್ರ ಮಟ್ಟಿಗೆ ಅವರು ಅಷ್ಟು ಚೆನ್ನಾಗಿ ಆಮೇಲೆ ಹಂಗೆ ರೂಢಿಸ್ಕೊಂಡಿದ್ದಾರೆ. ಹೇಳದ್ನಲ್ಲ, ಪ್ರತಿ ವರ್ಷ ಈ ವಯಸ್ಸಲ್ಲಿ ಒಬ್ಬರೇ ಹಿಮಾಲಯಕ್ಕೆ ಹೋಗಿ ಬರ್ತಾರೆ. ಅವ್ರ ಮನೆಯವ್ರು ಮೊದ್ಲು ಮನೆಯವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಈಗ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ, ವಯಸ್ಸಾಗಿದೆ. ಅವ್ರಿಗೂ ಈಗ ಒಂದು 76 ವರ್ಷ ಆಗಿದೆ. ಹಂಗಾಗಿ ಅವ್ರಿಗೆ ಎಲ್ಲೂ ಹೋಗಲ್ಲ. ಆದ್ರೆ ಇವ್ರು ಮಾತ್ರ ಬಿಟ್ಟಿಲ್ಲ. ಹೋದ ವರ್ಷ ಹೋಗಿದ್ರೇನ್ರಿ ಸರ್? 23ನೇ ಇಸ್ವಿಲಿ ಹೋಗಿ ಬಂದಿದ್ದಾರೆ ನೋಡ್ರಿ. 4 ಲಕ್ಷ ಕಿಲೋಮೀಟ್ರು. ಅದುವೇನು ಅವ್ರು ಹೆಚ್ಚು ಕಾರ್ಲ್ ಅಡ್ಡಾಡಿಲ್ಲ, ಟ್ರೈನಲ್ಲೇ. ಅದು ಹೇಳ್ತಿರ್ತಾರ ಅವ್ರು, ನನಗೇನು ಟ್ರೈನಲ್ಲಿ ಟಿಕೆಟ್ ಇದು ಸೀಟ್ ಸಿಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಲ್ಲ, ನಾನು ಟಿಕೆಟ್ ತಗೊಂತೀನಿ, ಹೋಗಿ ಅವನು ಏನು TCಗೆ ಮಾತಾಡ್ಬಿಟ್ಟು ಅವನ್ ಸೀಟ್ನ ನನಗೆ ಬಿಟ್ಕೊಡ್ತಾನೆ. ಅವ್ನು ಸ್ಲೀಪರ್ ಸೀಟ್ ಇರ್ತಾರಲ್ಲ, ಅವನೇ ಬಿಟ್ಕೊಡ್ತಾನೆ, ಅದರಲ್ಲೇ ಮಲ್ಕೊಂಡು ಹೋಗ್ತೀನಿ ನಾನು. ಅಂದ್ರೆ ಅಷ್ಟು ಅಂದ್ರೆ ಪ್ರಾಯಶಃ ಬಹಳ ಜನ ಹೆಂಗಿರ್ತಪ್ಪ ಅಂದ್ರೆ ರಿಟೈರ್ ಆಗೋದಕ್ಕೆ ಮುಂಚೆನೆ ಅವ್ರ ಜೀವನದಿಂದ ರಿಟೈರ್ ಆಗ್ಬಿಟ್ಟಿರ್ತಾರೆ. ಕೆಲಸದಿಂದ ರಿಟೈರ್ ಆಗಕ್ ಮುಂಚೆನೆ ಅನಾಸಕ್ತಿ, ಆಮೇಲೆ ರೋಗ, ಆಮೇಲಿಂದ ತಪ್ಪು ತಿಳುವಳಿಕೆಗಳು, ಮನೆಯವ್ರ ಬಗ್ಗೆ ಮನೆಯಲ್ಲಿ ಅಥವಾ ಆಫೀಸಲ್ಲಿ ತುಂಬಾ ಜನ ಈ ತರನೇ ಬೇಡವಾಗಿ ಬದುಕ್ತಿರ್ತಕ್ಕಂಥವ್ರು ತುಂಬಾ ಜನರನ್ನ ನಾವು ನೋಡ್ತೀವಿ. ಆದ್ರೆ ಎಲ್ಲೋ ಒಬ್ಬೊಬ್ರು ನಮ್ಮ ಕವಿ ಶೆಟ್ಟಿ ಸರ್ ಅಂತವ್ರು ಕೆಲವ್ರು ಇದ್ದಾರೆ. ಅದ್ರಲ್ಲೂ ನನಗನ್ನಿಸ್ದಂಗೆ ಈ ಬಿಜಾಪುರ ಜಿಲ್ಲೆ ಅದೇನಪ್ಪ ವಿಶೇಷ ಗೊತ್ತಿಲ್ಲ ನನಗೆ. ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಇದಾವಲ್ಲ, ಬಿಸಿಲು ನಾಡು, ಸಿಕ್ಕಾಪಟ್ಟೆ ಬಿಸಿಲು. ಈಗ ನಾವು ಮಹಾಲಿಂಗಪುರಕ್ಕೆ ಹೋಗಿ ಬಂದ್ವಲ್ಲ, ಆದ್ರೆ ಅಲ್ಲಿ ವಯಸ್ಸಾದಂತ ಜನ ಆಸಕ್ತಿಯಿಂದ ಕಾಲ ಕಳೀತಕ್ಕಂಥವ್ರು ತುಂಬಾ ಜನ ಸಿಗ್ತಾರೆ. ಆರೋಗ್ಯ ಕೆಡಿಸ್ಕೊಳ್ಳಾರ್ದೆ ಭಕ್ತಿ ಜೀವಿಗಳವರೆಲ್ಲ. ಭಕ್ತಿ ಎಲ್ಲಿರುತ್ತೋ ಪ್ರಾಯಶಃ ಯಾವುದೇ ಭಕ್ತಿ, ಕಲೆ ಬಗ್ಗೆ ಭಕ್ತಿ ಇರಲಿ, ಆಮೇಲಿಂದ ದೈವಿ ಭಕ್ತಿ ಇರಲಿ, ಗುರು ಭಕ್ತಿ ಇರಲಿ, ಆಮೇಲೆ ದೇಶಭಕ್ತಿ ಇರಲಿ, ಯಾವುದೇ ಭಕ್ತಿ ಇದ್ರೂ ಕೂಡ ಅವರು ಕೊನೆ ತನಕ ಉತ್ಸಾಹಿಗಳಾಗಿರ್ಬೋದು. ಇಬ್ರಾಹಿಂ ಸುತಾರ್ ಅವ್ರು ನೋಡಿದ್ವಿ ನಾವು. ಅವ್ರು ಕೊನೆ ತನಕ ಸಾಯೋದು ಇನ್ನೊಂದು 15 ದಿವಸ ಇದೆ ಅನ್ನೋವರೆಗೂ ಅವ್ರೇನು ಕಾರ್ಯಕ್ರಮ ಮಾಡ್ತಾನೆ ಇದ್ರೇನು ಹೆಚ್ಚು ಕಡಿಮೆ. ಅಂದ್ರೆ ಅಷ್ಟು ಉತ್ಸಾಹ. ಸಿದ್ದೇಶ್ವರ ಶ್ರೀಗಳು ಅವರು 83 ವರ್ಷ ಆದ್ರೂ ಕೂಡ ಕೊನೆಗೊಂದು 3-4 ತಿಂಗಳು ಅಷ್ಟೇ ತ್ರಾಸ ಆಯ್ತೇನೋ, ಅದು ಬಿದ್ದ ಮೇಲೆ 1 ವರ್ಷ ತ್ರಾಸ ಆಯ್ತೇನೋ, ಅಷ್ಟು ಬಿಟ್ರೆ ಅವರು ತುಂಬಾ ಚೆನ್ನಾಗಿ ಅಂದ್ರೆ ಕೊನೆ ತನಕ ಆ ಉತ್ಸಾಹ ಉಳಿಸ್ಕೊಂಡಿದ್ರು. ಅಂದ್ರೆ ಮತ್ತೆ ಇಳಕಲ್ ಶ್ರೀಗಳು ಅವರು ಉತ್ಸಾಹ ಉಳಿಸ್ಕೊಂಡಿದ್ರು. ಕೊನೆಗೆ ಒಂದು 5-6 ವರ್ಷ ಕಷ್ಟ ಆಯ್ತು ಅಷ್ಟೇ ಅವ್ರಿಗೆ. ಹೀಗೆ ಅಂದ್ರೆ ಈ ಭಕ್ತಿ ಶ್ರದ್ಧೆ ಅನ್ನುವಂಥದ್ದನ್ನ ನಾವೇನ್ ಕಾಪಾಡ್ಕೊಳ್ತೀವಿ, ಅದು ನಮಗೆಲ್ಲವನ್ನು ತಂದ್ಕೊಡುತ್ತೆ ಅಂತ ಕಾಣಿಸುತ್ತೆ. ಕವಿ ಶೆಟ್ಟಿ ಸರ್ಗೆ ಬಹಳ ಭಕ್ತಿ ಇದೆ. ಅಂದ್ರೆ ಅವರು ಈಗಲ್ಲ, ಅವ್ರನ್ನ ಸುಮಾರು ನಾನು 20 ವರ್ಷದಿಂದ ನಮ್ಮ ಒಡನಾಟ. ಅಂದ್ರೆ ಅವ್ರು ಹೊಸದಾಗಿ ರಿಟೈರ್ ಆಗಿದ್ರು. 2005-6ರಲ್ಲಿ ಅಲ್ಲಿ ನಾವು ಪ್ರವಚನ ಮಾಡ್ಲಿಕ್ಕೆ ಬ್ರಹ್ಮಕವಿಗೆ ಹೋದಾಗ ಇವ್ರ ಪರಿಚಯ ಆಯ್ತು. ಅಲ್ಲಿಂದ ಸುಮಾರು 11ನೇ ಇಸ್ವಿವರೆಗೆ ಪ್ರತಿ ವರ್ಷ ಮಹಾಮನೆಗೆ ಬರ್ತಿದ್ರು. ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮ, ವಾರ್ಷಿಕೋತ್ಸವಕ್ಕಂತೂ ಗ್ಯಾರಂಟಿ ಬರ್ತಿದ್ರು. ಆಮೇಲೆ ನಾವು ವಾರ್ಷಿಕೋತ್ಸವ ಪ್ಯಾಟ್ರನ್ ಚೇಂಜ್ ಮಾಡಿದ್ವಿ. ಆಮೇಲೆ ಎಲ್ಲ ಇನ್ವಿಟೇಷನ್ ಕಳ್ಸ್ಕೊಡ್ತಿದ್ವಿ. ದಯಾನಂದ ಸಿಂದಗಿ ಅಂತ ಇದ್ರು, ಅವರು ಲಿಂಗೈಕ್ಯರಾದ್ರು. ಅವರು ಪ್ರತಿಯೊಬ್ಬರಿಗೂ ಆತ್ಮೀಯರಿಗೆಲ್ಲ ಇನ್ವಿಟೇಷನ್ ಮುಟ್ಟಿಸ್ತಿದ್ರು. ಅದೇನೋ ಅದಕ್ಕೂ ಮತ್ತೆ ಯೋಗ ಕೂಡ ಬರ್ಬೇಕು ಅಂತ ಕಾಣುತ್ತೆ. ಈಗ ಮತ್ತೆ ಅವರು ಇಲ್ಲಿಗೆ ಬಂದ್ರು, ತುಂಬಾ ಸಂತೋಷ ಪಟ್ರು. ಇವತ್ತು ಇಲ್ಲಿಯ ವ್ಯವಸ್ಥೆ, ಶಿಸ್ತು, ಸ್ವಚ್ಛತೆ ಮತ್ತೆ ಅಡಿಗೆ ಎಲ್ಲವನ್ನೂ ಮೆಚ್ಕೊಂಡಿದ್ದಾರೆ. ಪ್ರಾಯಶಃ ಅವ್ರು ಇಲ್ಲಿ ಮೆಚ್ಕೊಂಡು ಹೇಳಲಾರದೆ ಇರ್ತಕ್ಕಂಥ ಸಂಗತಿಗಳಿಲ್ವೇನು. ಒಂದೇ ದಿವಸದಲ್ಲಿ ಅವ್ರು ಈಗ 26 ತಾಸು ಆಯ್ತು ಇಲ್ಲಿ ಬಂದಷ್ಟೇ. ಅಷ್ಟರಲ್ಲಿ ಅವರು ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದ್ರೆ ತುಂಬಾ ಸಂತೋಷ ಪಟ್ಟಿದ್ದಾರೆ. ಅದಕ್ಕೆ ಕಾರಣರು ನೀವೆಲ್ಲರೂ. ಅಂದ್ರೆ ಸ್ವಚ್ಛತೆ ಇಡಬೇಕಾದ್ರೆ ಯಾರೋ ಒಬ್ರ ಕೈಲಿ ಇಡಕ್ಕಾಗಲ್ಲ. ಆಮೇಲೆ ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕಾದ್ರೆ ಅಡಿಗೆ ಮನೆಯಿಂದ ಹಿಡ್ಕೊಂಡು ಗುರುಮನೆವರೆಗೆ, ಅಂದ್ರೆ ಈ ಪ್ರವಚನದವರೆಗೆ ಅದು ಶಿಸ್ತಾಗಿ ನಡಿಬೇಕಂದ್ರೆ ಎಲ್ರು ಒಂದೇ ತರ ಕೆಲಸ ಮಾಡ್ಬೇಕಲ್ಲ, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ಆ ಒಂದು ಸಂತೋಷ ನಾವು ಕೊಡಕ್ಕಾಗತ್ತೆ. ಈಗ ನೋಡಿ, ಅವ್ರು ನಮಗೆ ಕವಿ ಶೆಟ್ಟಿ ಸರ್ ಬಂದಿದ್ದು, ಅವ್ರು ಸಂತೋಷ ಪಟ್ಟಿದ್ದು ಬಸವಣ್ಣನೇ ಬಂದ ಹಾಗೆ, ಅತಿಥಿ ದೇವೋಭಾವ ಅಂತಾರಲ್ಲ.
ಹಾಗೆ ಪರಮಾತ್ಮ ಈ ರೂಪದಲ್ಲಿ ಬರೋವಂಥದ್ದು, ಹಿರಿಯರ ರೂಪದಲ್ಲಿ, ಗುರುಗಳ ರೂಪದಲ್ಲಿ, ಕಲಾವಿದರ ರೂಪದಲ್ಲಿ. ಈಗ ನಮ್ಮ ಮಡಿವಾಳಯ್ಯ, ಅವನಿಗೂ ಈಗ ಮನೆಗೆ ಹೋಗಕ್ಕೆ ಮನ್ಸಿಲ್ಲ, ಅಷ್ಟ್ರ ಮಟ್ಟಿಗೆ ಸಂತೋಷ ಆಗ್ಬಿಟ್ಟಿದಾರ ಅವನು. ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ಒಬ್ಬ ಕಣ್ಣಿಲ್ದಿದ್ದಂಥವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಇದೇನೆ, ವಿಶಾಲವಾಗಿ ಅಡ್ಡಾಡೋದಕ್ಕೆ ಮತ್ತು ಪ್ರೀತಿಸ್ತಕ್ಕಂಥ ಜನ. ಇಷ್ಟಿದ್ರೆ ಅವ್ರಿಗೆ ಇನ್ನೇನು ಬೇಕಾಗಲ್ಲ. ಅವ್ರ ಕಲಾವಿದರುಗಳಿಗೂ ಅಷ್ಟೇ, ಕಣ್ಣಿಲ್ದಿದ್ದವ್ರಿಗೂ ಅಷ್ಟೇ. ಯಾರು ಸ್ವಲ್ಪ ಸಕಾರಾತ್ಮಕ ಭಾವನೆಯಿಂದ ಬದುಕ್ತೀರಿ ಅವ್ರಿಗೆ ಇದು ತುಂಬಾ ಖುಷಿ ಕೊಡುತ್ತೆ, ತುಂಬಾ ಸಂತೋಷ ಕೊಡುತ್ತೆ. ಅಂತಹ ಒಂದು ವ್ಯವಸ್ಥೆ ಮಹಾಮನೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣರಾದಂತ ಎಲ್ಲರೂ ನೀವು ಅಭಿನಂದನಾರ್ಹರು. ನಾಳೆ ಮತ್ತೆ 168ನೇ ಶಿವಾನುಭವ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ಅಲ್ಲಮ ಪ್ರಭುದೇವರ ಜಯಂತಿ. ನಾಳೆ ಇನ್ನೊಬ್ರು ಉಪನ್ಯಾಸಕ್ಕೆ ಬರ್ತಾರೆ, ಅವ್ರು ಇನ್ನೂ ಹಿರಿಯರು, ಇವ್ರಿಗಿಂತ ಹಿರಿಯರು, 84 ವರ್ಷ ಅವ್ರಿಗೆ. ಆಮೇಲೆ ರಿಟೈರ್ ಆದ್ಮೇಲೆ PhD ಮಾಡಿದಂಥವ್ರು, ಅವ್ರದ್ದು ವಿಶೇಷ DA ಬಾಗಲಕೋಟೆ ಅಂತ ಹೇಳಿ ಅವ್ರು ನಾಳೆ ಬರ್ತಾರೆ. ಮತ್ತೆ ನಾಳೆ ವೀರನಾರಾಯಣ ಕುಲಕರ್ಣಿ ಅಂತ ಬರ್ತಾರೆ ಅತಿಥಿಗಳು. ನೀವು ಇನ್ವಿಟೇಷನ್ ನೋಡಿ. ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕಲ್ ಯಾತ್ರೆ ಮಾಡಿದಂಥವ್ರು. ಸೈಕಲಲ್ಲಿ ಅಂದ್ರೆ ದಿವಸ 100 ಕಿಲೋಮೀಟರ್ ಸೈಕಲ್ ತುಳಿದು ಸುಮಾರು 40 ದಿವಸ ಅವರು ಪ್ರಯಾಣ ಮಾಡಿ ಬಂದಂಥವ್ರು. ಅವ್ರ ಹೆಂಡತಿ, ಅವ್ರ ಮಗಳು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಂತವ್ರು. ಅದಕ್ಕೆ ಅವ್ರ ಮನೆಯವ್ರನ್ನೂ ಕೂಡ, ಪೂರ್ಣಿಮಾ ಅವ್ರನ್ನೂ ಕೂಡ ಸನ್ಮಾನಿಸ್ತಾ ಇದ್ದೀವಿ. ಹೀಗೆ ಅಂದ್ರೆ ಇಂತಹ ಅನೇಕ ಜನ, ಸಾವಿರಾರು ಜನ ಸೇರಿದ್ರೆ ಒಂದು ದೇಶ ಅದ್ಭುತವಾಗತ್ತೆ. ಅಂತ ಕಲಾವಿದರು, ಸಾಹಸಿಗಳು, ಆಮೇಲಿಂದ ತ್ಯಾಗಿಗಳು, ಯೋಗಿಗಳು, ಇವರಿಂದ ದೇಶ ನಿರ್ಮಾಣ ಆಗ್ತಕ್ಕಂಥ. ರಾಜಕಾರಣಿಗಳು ಮೇಂಟೈನರ್ಸ್ ಅವರೆಲ್ಲ. ರಾಜಕಾರಣಿಗಳೇನಪ್ಪಾ ಅಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥವ್ರು, ಸೇವೆ ಮಾಡ್ತಕ್ಕಂಥವ್ರು. ಅವ್ರಿಗೆ ಅದಕ್ಕೆ 5 ವರ್ಷಕ್ಕೊಂದ್ಸಾರಿ ಅವ್ರಿಗೆ ಮತ್ತೆ ಅವರು ಜನರ ವರ್ಡಿಕ್ಟ್ ಪಡಿಬೇಕು, ಅಂದ್ರೆ ಮ್ಯಾಂಡೇಟ್ ಪಡಿಬೇಕು, ಅವರು ಒಪ್ಪಿಗೆ ತಗೋಬೇಕು. ಅಂದ್ರೆ ನಾವು ಮೇಂಟೈನ್ ಮಾಡಕ್ ಯೋಗ್ಯರ ಅಲ್ವಾ ಅಂತ ಹೇಳಿ. ಆದ್ರೆ ಆ ರಾಜಕಾರಣಿಗಳು ದೇಶವನ್ನ ಕಾಯುವವರಾದ್ರೆ ಕಟ್ಟುವವರು ಯಾರಪ್ಪ ಅಂದ್ರೆ ಇಂಥವ್ರು ಕಲಾವಿದರುಗಳು, ಆಮೇಲೆ ತ್ಯಾಗಿಗಳು, ಯೋಗಿಗಳು, ದಾನಿಗಳು, ಇವರೆಲ್ಲರೂ ಸೇರಿ ದೇಶವನ್ನ ಕಟ್ತಾರೆ. ಸೈನಿಕರು ಮತ್ತು ರಾಜಕಾರಣಿಗಳು ಅದನ್ನ ಪೋಷಿಸ್ಕೊಂಡು ಹೋಗ್ತಾರೆ. ಎಲ್ರೂ ಬೇಕು, ಒಂದು ದೇಶ ಚೆನ್ನಾಗಿ ನಡಿಬೇಕಾದ್ರೆ ಎಲ್ರೂ ಬೇಕು. ಅಂತಹ ಪಾತ್ರವನ್ನು ನಾವು ಚೆನ್ನಾಗಿ ನಿರ್ವಹಿಸಿದ್ರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲಿಸುವ ನಿಜವಾದ ಗೌರವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.